ಡಿವೈಡ್ ಆಗ್ಬೇಕಂದ್ರೆ ಅವ್ರ ಮನೆ ಹೆಸರಲ್ಲೇ ಇದ್ದ ಮನೆ ನಮ್ಮ ಮಾವನ ಹೆಸರಲ್ಲೇ ಇದ್ದ ಮನೆ ಅವ್ರ ಮನೆ ಡಿವೈಡ್ ಮಾಡ್ಕೊಂಡ್ರಿ. ಅದ್ರ ಮೊನ್ನೆ ಜಗಳದ ಟೇಷನ್ದ ಬಗೆಹರಿಸೋ ಮುಂದೆ ನಮ್ಮದೆಲ್ಲ ತಮ್ಮ ಹೆಸರಲ್ಲೇ ಮಾಡ್ಕೊಂಡ್ರಿ. ತಮ್ಮದ್ ನಮ್ಮ ಮಾವನ ಹೆಸರಲ್ಲೇ ಇನ್ನು ಮಟ್ಟ ಬಿಟ್ಕೊಡ್ವಾರ್ರಿ. ಇಲ್ಲ ಸಾಹೇಬರು ಬರ್ತಾರೆ. ಚೀಫ್ ಆಫೀಸರ್ಗೆ ಕರ್ಸಿಸಿ ಅದನ್ನ ಏನದ ಇಮಿಡಿಯೇಟ್ ಆಕ್ಷನ್ ಡಿಶಪ್ಸ್ ಹೋಗಿದಾರ. ಬಂದ ತಕ್ಷಣ ಅವ್ರ ಗಮನಕ್ಕೆ ತಂದು ಇಮಿಡಿಯೇಟ್ ನಾವು ಮಾತಾಡಿಸೋ ವ್ಯವಸ್ಥೆ ಮಾಡ್ತೇವೆ. ಸೋಮವಾರ ಇವತ್ತು ಮಾತಾಡ್ತೇವೆ. ಮನುಷ್ಯನಿಗೆ ನೀರು ಮುಖ್ಯ. ಹೌದಾ? ಸಾಹೇಬರು ಡಿಶಪ್ಸ್ ಹೋಗಿದಾರ. ಬಂದ ತಕ್ಷಣ ನಾನು ಇವತ್ತು ಸಾಹೇಬ್ ಬಂದ ತಕ್ಷಣ ಚೀಫ್ ಆಫೀಸರ್ಗೆ ಇಲ್ಲೇ ಕರ್ಸೋ ವ್ಯವಸ್ಥೆ ಮಾಡಿ ಇಮಿಡಿಯೇಟ್ ಆಗಿ ಕರೆಕ್ಷನ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಅವಶ್ಯ ಮಾಡ್ಸೇನೆ, ಖಂಡಿತ ಮಾಡ್ತೀವಿ. ಅದೇ ಮನೆಯಿಂದ ನಮ್ಮ ಅಂತಂದ್ರ 5 ಮಂದಿ ಅಂತಂಬರ್ದಾರ್ರಿ ಜಗಳ ನಡೆದವ್ರ ಮನ್ಯಾಗ. ಅವ್ರು ಅಂತಂಬ್ರ ಜಗಳ ಇನ್ನ ಬಗ್ಗೆ ಅರ್ದಿಲ್ಲ. ಪೊಲೀಸ್ ಸ್ಟೇಷನ್ದಾಗೂ ಐತ್ರಿ ನಮ್ದು. ಕೋರ್ಟಿಗೆ ಹೋಗಂತಾರೆ. ಕೋರ್ಟಿಗೆ ಹೋಗುವಷ್ಟ ಇದು ನಮ್ಮ ಕಡೆ ಇಲ್ಲ. ಹಂಗಾರೆ ಇಲ್ಲೇ ಹಿರಿಯರದಾಗ ಬಗೆಹರಿಸ್ಕೋಬೇಕಂತ ನಾವು ಮಾಡಿದ್ವಿ. ಅದನ್ನ ಬಗೆಹರ್ದಿಲ್ಲ, ತಡ್ಕೋಬೇಕಿಲ್ರಿ ಒಂದ್ ಸ್ವಲ್ಪ ಮುಗಿಯೋ ಮಟ್ಟ. ಈಗ ಪಂಚಾಯತ್ಯಾರಿಗೆ ಯಾರು ಹಿಡಿದಾರೋ ಗೊತ್ತಿಲ್ಲ. ಪಂಚಾಯತ್ಯಾರನ್ನ ಹಿಡ್ಕೊಂಡ್ ಕಾರಣ ಮೊನ್ನೆ 2 ದಿನ ಕರೆಂಟ್ ಕಟ್ ಮಾಡಿರಿ. ನಾ ಎಲ್ಲ ಅಮೌಂಟ್ ತುಂಬಿ ಸಾಲ ಮಾಡಿ ಅಮೌಂಟ್ ತುಂಬಿ ಕರೆಂಟ್ ಹಾಕಿಸ್ಕೊಂಡು ಈಗ ನಳ ಕಟ್ ಮಾಡ್ಯಾರ. ಹೆಂಗ್ ಮಾಡುದ್ರಿ? ದಿನ ಒಂದೊಂದು ಕಟ್ ಮಾಡ್ಕೊಂಡು ದಿನ ಒಂದು ಇದ್ರ ರೀತಿಯಿಂದ ತೊಂದರೆ ಕೊಡಕತ್ತಾರ. ನಾ ಯಾವ ರೀತಿಯಿಂದ ಬದುಕ್ಬೇಕು ಅನ್ನೋದ ಗೊತ್ತಾಗತ್ತ. ನಮ್ಗೆ ಕಿತ್ತೂರಾಗ ಹಿರಿಯರ ಅದಾರೋ ಇಲ್ಲ ಅನ್ನೋದ ಗೊತ್ತಾಗತ್ತ. ನನಗೆ ಗೊತ್ತಾಗತ್ತ. ಪಂಚಾಯತ್ ಇನ್ನೂ ಮಟನೂ ಒಬ್ರು ಬಂದಿಲ್ಲ. ಕಿತ್ತೂರು ಹಿರಿಯರು ಯಾರು ಬಂದಿಲ್ಲ ನಮ್ಮ ಮನೆಗೆ. ಹೆಂಗ್ ನಡೆಯತ್ತದ ನಿಮ್ಮ ಮನೆ ಅಂತೇಳಿ ಮಂದಿ ಪಂಚಾಯತಿ ಮಂದಿ ಎಲ್ಲಾರು ಅವರ ಹೊಣೆಗಾಡ್ರ ನೋಡ್ರಿ. ನನ್ನ ಮಕ್ಕಳಿಗೆ ಏನು ಕೊಡ್ತಾರ ಕೊಡ್ಲವ. ನಾನು ಪೂರ್ತಿ ಮನಸ್ಪೂರ್ವಕವಾಗಿ ಹೇಳಕತ್ತೇನ್ರಿ. ಮತ್ತೆ ನಾ